ಎಲ್ಲರ ಕುತೂಹಲ ಕೆರಳಿಸಿದಂತಹ ಐಪಿಎಲ್ ಬಿಡ್ಡಿಂಗ್ನಲ್ಲಿ ಹರಾಜು ಪ್ರಕ್ರಿಯೆಗೆ ಅಚ್ಚರಿಯ ಖರೀದಿಗಳು ಈ ಬಾರಿ ಆಗಿರುವಂಥದ್ದು. ಯಾರ್ಯಾರು ಎಷ್ಟೆಷ್ಟು ಮೊತ್ತಕ್ಕೆ ಸೇಲ್ ಆದ್ರು ಅನ್ನೋದರ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಐಪಿಎಲ್ ಬಿಡ್ಡಿಂಗ್ನಲ್ಲಿ ಭಾರತದ ಯುವ ಆಟಗಾರರಿಗೆ ಹಣದ ಮಳೆಯನ್ನೇ ಸುರಿಸಲಾಗಿದೆ. ಸೌದಿ ಅರೇಬಿಯಾದಲ್ಲಿ ನಡೆದಂತಹ ಬಿಡ್ಡಿಂಗ್ನಲ್ಲಿ ಹರಾಜು ಪ್ರಕ್ರಿಯೆಯಲ್ಲಿ ಐಪಿಎಲ್ ಚರಿತ್ರೆಯಲ್ಲಿಯೇ ಇತಿಹಾಸದಲ್ಲಿಯೇ ಅತ್ಯಧಿಕ ದರವನ್ನು ದಕ್ಕಿಸಿಕೊಂಡಂತಹ ಗರಿಮೆಗೆ ರಿಷಬ್ ಪಂತ್ ಪಾತ್ರರಾಗಿದ್ದಾರೆ. ಬರೋಬ್ಬರಿ 27 ಕೋಟಿ ಕೊಟ್ಟು ಪಂತ್ ಅವರನ್ನ ಲಕ್ನೋ ಟೀಮ್ ಖರೀದಿಸಿದೆ. ಪಂತ್ಗಾಗಿ ಬೆಂಗಳೂರು ತೀವ್ರ ಪೈಪೋಟಿ ಕೊಟ್ಟರೂ ಕೂಡ ಪ್ರಯೋಜನ ಆಗಲಿಲ್ಲ. ಮತ್ತೋರ್ವ ಯುವ ಬ್ಯಾಟರ್ ಶ್ರೇಯಸ್ ಅಯ್ಯರ್ ಬರೋಬ್ಬರಿ 26.75 ಕೋಟಿಗೆ ಪಂಜಾಬ್ ಪಾಲಾದರು. ಇನ್ನು ಆಲ್ರೌಂಡರ್ ವೆಂಕಟೇಶ್ ಅಯ್ಯರ್ ಸಹ ಭರ್ಜರಿ ಮೊತ್ತಕ್ಕೆ ಸೇಲಾಗಿದ್ದಾರೆ. RCB ಹಾಗೂ KKR ನಡುವೆ ವೆಂಕಟೇಶ್ ಅಯ್ಯರ್ಗೆ ಭಾರಿ ಪೈಪೋಟಿ ನಡೀತು. ಅಂತಿಮವಾಗಿ ಮತ್ತೆ ವೆಂಕಟೇಶ್ ಅಯ್ಯರ್ ಕೋಲ್ಕತ್ತಾ ಪಾಲಾಗಿದ್ದಾರೆ. 23.75 ಕೋಟಿಗೆ ಕೋಲ್ಕತ್ತಾ ಪಾಲಾಗಿರುವಂಥದ್ದು. ಇವತ್ತು ಸಹ ಬಿಡ್ಡಿಂಗ್ ಪ್ರಕ್ರಿಯೆ ಏನಿದೆ ಅದು ಮುಂದುವರಿಯುತ್ತೆ. ಹಾಗಾದರೆ IPLನ ಈ ಬಿಡ್ಡಿಂಗ್ನಲ್ಲಿ ಯಾರ್ಯಾರು ದುಬಾರಿ ಆಟಗಾರರು ಎಷ್ಟೆಷ್ಟಕ್ಕೆ ಸೇಲ್ ಆಗಿದ್ದಾರೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಿಷಬ್ ಪಂತ್ 27 ಕೋಟಿ ರೂಪಾಯಿಗೆ ಲಕ್ನೋ ಪಾಲಾಗಿದ್ದಾರೆ. ರಿಷಬ್ ಪಂತ್ ವಿಕೆಟ್ ಕೀಪರ್ ಕಮ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಜೊತೆಗೆ ಕ್ಯಾಪ್ಟನ್ ಆಗಿ ಕೆಲಸವನ್ನು ನಿರ್ವಹಿಸಿದವರು. ಡೆಲ್ಲಿ ಟೀಮ್ನಲ್ಲಿದ್ದರು. ಈ ಬಾರಿ ಅವರು ಲಕ್ನೋ ಟೀಮ್ ಪಾಲಾಗಿರುವಂಥದ್ದು. ಅತಿ ಹೆಚ್ಚು ಬಿಡ್ಡಿಂಗಿಗೆ ಈ ಬಾರಿ ಪಂತ್ ಪಾತ್ರರಾಗಿದ್ದಾರೆ. ಈ ಮೂಲಕ ಇತಿಹಾಸವನ್ನು ಕೂಡ ನಿರ್ಮಿಸಿದ್ದಾರೆ. ರಿಷಬ್ ಪಂತ್ ಕಳೆದ ಬಾರಿ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ನ ಕ್ಯಾಪ್ಟನ್ ಆಗಿದ್ದವರು. ಅವರು 26.75 ಕೋಟಿ ರೂಪಾಯಿಗೆ ಸೇಲ್ ಆಗಿದ್ದಾರೆ. ಇವರು ಬ್ಯಾಟ್ಸ್ಮನ್ ಜೊತೆಗೆ ನಾಯಕರಾಗಿಯೂ ಕೂಡ ಕೆಲಸವನ್ನು ನಿರ್ವಹಿಸಿರುವಂಥವರು. ಪಂಜಾಬ್ ಟೀಮ್ ಪಾಲಾಗಿರುವಂಥದ್ದು. RCB ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಪಟ್ಟು ಬಟ್ ಆಗಲಿಲ್ಲ. ವೆಂಕಟೇಶ್ ಅಯ್ಯರ್ 23.75 ಕೋಟಿ ರೂಪಾಯಿಗೆ KKR ಪಾಲಾಗಿದ್ದಾರೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಇವರು ಕೋಲ್ಕತ್ತಾ ಟೀಮ್ ಕೈ ಬಿಟ್ಟಿತ್ತು. ಮತ್ತೆ ಅವರನ್ನು ಈಗ ಮರಳಿ ಕೋಲ್ಕತ್ತಾಗೆ ಬಿಡ್ಡಿಂಗ್ ಮೂಲಕ ಕರೆದುಕೊಳ್ಳಲಾಗಿದೆ. RCB ದೊಡ್ಡ ಮಟ್ಟದ ಪೈಪೋಟಿಯನ್ನು ಬಿಡ್ಡಿಂಗ್ನಲ್ಲಿ ಒಟ್ಟು ಆಲ್ರೌಂಡರ್ ಆಟಗಾರ. ಇನ್ನು ಹರ್ಷದೀಪ್ ಸಿಂಗ್ 18 ಕೋಟಿ ರೂಪಾಯಿಗೆ ಪಂಜಾಬ್ ಪಾಲಾಗಿರುವಂಥದ್ದು. ಭಾರತದ ಪ್ಲೇಯರು, ವೇಗಿ, ಅದ್ಭುತವಾದಂತಹ ಲೈನ್ ಆ್ಯಂಡ್ ಲೆಂತನ್ನು ಹಾಕ್ತಾರೆ. ಇವ್ರ ಮೇಲೂ ಕೂಡ ಸಾಕಷ್ಟು ನಿರೀಕ್ಷೆಗಳಿತ್ತು. ಇವರು 18 ಕೋಟಿ ರೂಪಾಯಿಗೆ ಈಗ ಪಂಜಾಬ್ ಪಾಲಾಗಿರುವಂಥದ್ದು. ಇನ್ನು ಸ್ಪಿನ್ನರ್ ಯಜುವೇಂದ್ರ ಚಹಲ್ ಪಂಜಾಬ್ ಪಾಲಾಗಿದ್ದಾರೆ. ಇವರು ಕೂಡ 18 ಕೋಟಿ ರೂಪಾಯಿಗೆ ಸೇಲ್ ಆಗಿರುವಂಥದ್ದು. ಇವರು ಮತ್ತೆ ವಾಪಸ್ RCBಗೆ ಬರ್ತಾರೆ ಅನ್ನುವಂತಹ ನಿರೀಕ್ಷೆಗಳಿತ್ತು. ಬಟ್ ಅದು ಹುಸಿಯಾಗಿದೆ. ಯಜುವೇಂದ್ರ ಚಹಲ್ ಅವರು ಪಂಜಾಬ್ ಪಾಲಾಗಿರುವಂಥದ್ದು. ಅದರ ಜೊತೆಗೆ ಜೋಸ್ ಬಟ್ಲರ್ 15.75 ಕೋಟಿ ರೂಪಾಯಿಗೆ ಗುಜರಾತ್ ಟೈಟನ್ಸ್ ಪಾಲಾಗಿದ್ದಾರೆ. ಇವ್ರ ಮೇಲೂ ಕೂಡ ಸಾಕಷ್ಟು ನಿರೀಕ್ಷೆಗಳಿತ್ತು. ಇವರಾದರೂ ಬೆಂಗಳೂರಿಗೆ ಬರ್ತಾರಾ ಅನ್ನುವಂತಹ ಪ್ರಶ್ನೆಗಳು RCB ಫ್ಯಾನ್ಸ್ನಲ್ಲಿತ್ತು. ಹೊಡಿಬಡಿ ದಾಂಡಿಗ, ಅದ್ಭುತವಾದಂತಹ ಆಟಗಾರ. ಇವರೀಗ ಗುಜರಾತ್ ಪಾಲಾಗಿರುವಂಥದ್ದು. ಇನ್ನು ಕನ್ನಡಿಗ KL ರಾಹುಲ್ ಡೆಲ್ಲಿ ಟೀಮ್ ಪಾಲಾಗಿದ್ದಾರೆ 14 ಕೋಟಿಗೆ. ಇವರು ಈ ಬಾರಿ RCBಗೆ ಬಂದೇ ಬರ್ತಾರೆ ಅನ್ನುವಂತಹ ಮಾತುಗಳು, ಚರ್ಚೆಗಳು ದೊಡ್ಡ ಮಟ್ಟದಲ್ಲಿತ್ತು. ಕನ್ನಡಿಗರಾಗಿರೋದ್ರಿಂದ ಇವರು RCB ಟೀಮಿಗೆ ಬಂದರೆ RCB ಫ್ಯಾನ್ಸ್ಗೂ ಕೂಡ ಒಂದು ರೀತಿ ಜೋಶ್ ಜಾಸ್ತಿ ಆಗ್ತಿತ್ತು. ಬಟ್ RCB ಅಭಿಮಾನಿಗಳ ಕನಸು ನುಚ್ಚು ನೂರಾಗಿರುವಂಥದ್ದು. KL ರಾಹುಲ್ ಅವರನ್ನು ಡೆಲ್ಲಿ ಟೀಮ್ ಹರಾಜಿನಲ್ಲಿ 14 ಕೋಟಿ ರೂಪಾಯಿಗೆ ಡೆಲ್ಲಿ ಟೀಮ್ ಪಾಲಾಗಿದ್ದಾರೆ. ಇನ್ನು ಮೊಹಮ್ಮದ್ ಸಿರಾಜ್ RCBಯಲ್ಲಿ ಆಡದವರು, ಇವರು ಕೂಡ ಡೆಲ್ಲಿ ಟೀಮ್ ಪಾಲಾಗಿದ್ದಾರೆ. 12.25 ಕೋಟಿ ರೂಪಾಯಿಗೆ ಸೇಲ್ ಆಗಿರುವಂಥದ್ದು. RCB ಇವರನ್ನು ಮತ್ತೆ ವಾಪಸ್ ಕರೆಸ್ಕೊಳ್ಳುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು, ಬಟ್ ಆಗಲಿಲ್ಲ. ಅದರ ಜೊತೆಗೆ ಚೋಪ್ರಾ ಆಚಾರ್ 12.50 ಕೋಟಿಗೆ ರಾಜಸ್ಥಾನ್ ರಾಯಲ್ಸ್ಗೆ ಸೇಲ್ ಆಗಿದ್ದಾರೆ. ಸ್ಪೀಡ್ ಬೌಲರ್. ಅದರ ಜೊತೆಗೆ ಮಿಶೆಲ್ ಸ್ಟಾರ್ಕ್ 11.75 ಕೋಟಿ ರೂಪಾಯಿಗೆ ದೆಹಲಿ ಟೀಮ್ಗೆ ಸೇಲ್ ಆಗಿರುವಂಥದ್ದು. ವೇಗದ ಬೌಲರ್. ಇವ್ರಿಗೂ ಕೂಡ ದೊಡ್ಡ ಮಟ್ಟದ ಪೈಪೋಟಿ ಇತ್ತು ಇವರನ್ನು ಪರ್ಚೇಸ್ ಮಾಡೋದಕ್ಕೆ. 11.75 ಕೋಟಿಗೆ ಡೆಲ್ಲಿ ಟೀಮ್ ಪಾಲಾಗಿರುವಂಥದ್ದು. ಇನ್ನು ಟ್ರೆಂಟ್ ಬಾಲ್ಟ್ 12.50 ಕೋಟಿ ಮುಂಬೈ ಇಂಡಿಯನ್ಸ್ ಪಾಲಾಗಿದ್ದಾರೆ. ಜೊತೆಗೆ ಇಶನ್ ಕಿಶನ್ 12.25 ಕೋಟಿಗೆ ಹೈದರಾಬಾದ್ ಪಾಲಾಗಿರುವಂಥದ್ದು. ಮುಂಬೈ ಟೀಮ್ನಲ್ಲಿ ಆಡಿರುವಂತಹ ಅನುಭವ ಇದೆ, ಕಮ್ ವಿಕೆಟ್ ಕೀಪರ್ ಕೂಡ ಹೌದು. ಇನ್ನು ಮಾರ್ಕ್ ಸ್ಟೋಯಿನ್ಸ್ 11 ಕೋಟಿ ರೂಪಾಯಿ ಪಂಜಾಬ್ ಪಾಲಾಗಿದ್ದಾರೆ. ಅದರ ಜೊತೆಗೆ ಕಗಿಸೋ ರಬಾಡ ದಕ್ಷಿಣ ಆಫ್ರಿಕಾದ ವೇಗದ ಬೌಲರ್ ಇವರು ಗುಜರಾತ್ ಟೈಟನ್ಸ್ ಪಾಲಾಗಿರುವಂಥದ್ದು 10.75 ಕೋಟಿಗೆ. ಇನ್ನು ಮೊಹಮ್ಮದ್ ಶಮಿ 10 ಕೋಟಿ ರೂಪಾಯಿಗೆ ಹೈದರಾಬಾದ್ ಪಾಲಾಗಿದ್ದಾರೆ. ಮೊಹಮ್ಮದ್ ಶಮಿ ಒಂದು ಸ್ಟ್ರಾಂಗ್ ಕಂಬ್ಯಾಕಿಗಾಗಿ ಕಾಯ್ತಾ ಇದ್ರು. ಇಂಜುರಿ ಆಗಿತ್ತು, ಸರ್ಜರಿಗೊಳಗಾಗಿದ್ರು. ಅದಾದ ಮೇಲೆ ಈಗ 10 ಕೋಟಿಗೆ ಅವರನ್ನು ಹೈದರಾಬಾದ್ ಟೀಮ್ ಪರ್ಚೇಸ್ ಮಾಡಿರುವಂಥದ್ದು. ಇವರೆಲ್ಲರೂ ಕೂಡ ಸ್ಟಾರ್ ಆಟಗಾರರು, ಅತಿ ಹೆಚ್ಚು ಮೊತ್ತಕ್ಕೆ ಬಿಡ್ ಆಗಿರುವಂತಹ ಆಟಗಾರರು.